ಬದ್ಧ ವೈರಿಗಳಾದ ರಷ್ಯಾ ಮತ್ತು ಅಮೆರಿಕ ಒಂದಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ ರಷ್ಯಾದರು ರೀಜಾಯ್ನ್ ಆಗ್ತಿದ್ರೆ US$ ಟ್ರಾನ್ಸಾಕ್ಷನ್ಗೆ ಅಂತ ನ್ಯೂಸ್ ಬರ್ತಾ ಇದೆ. ಹಾಗಾದ್ರೆ ಅವ್ರು ಏನೆಲ್ಲ ಹೂಡಿಕೆ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಇನ್ನ IT ಸೆಕ್ಟರ್ ಬಿಗ್ ರಿಸ್ಕ್ ಅಲ್ಲಿ ಇದಾವೆ ಅಂತಾನೆ ಹೇಳ್ಬೋದು. ಜಾಬ್ಸ್ ಅಷ್ಟೇ, ಪ್ಲಸ್ IT ಸೆಕ್ಟರ್ ಎಲ್ಲಾ ಸ್ಟಾಕ್ಸ್ ಬಿಗ್ ಕ್ರಾಶ್ ಆಗಿದಾವೆ. ಲಾಸ್ಟ್ 2 days ಅಲ್ಲಿ ಆಲ್ಮೋಸ್ಟ್ ಮೋರ್ ದೆನ್ 10% ಅಷ್ಟು ಕ್ರಾಶ್ ಆಗಿದಾವೆ. ಇನ್ನ US ಅವರು ಡೆಟ್ ಕ್ರೈಸಿಸ್ ಇದೆ ಅಂತಾನೆ ಹೇಳ್ಬೋದು. ಅದು ಮುಂದುವರಿತಾನೆ ಇದೆ. ಹಾಗಾದ್ರೆ ಟ್ರಂಪ್ ಅವರು ಇಷ್ಟೆಲ್ಲ ಟ್ಯಾರಿಫ್ ಹಾಕಿದ್ರು, ಅವರು ಎಷ್ಟು ಡೆಟ್ ಕ್ರೈಸಿಸ್ ಅಲ್ಲಿ ಇದ್ದಾರೆ, ಇನ್ ಮುಂದೆ ಏನ್ ಆಗ್ಬೋದು ಅಂತ ನೋಡೋಣ. ಇನ್ನ ಅದ್ರ ಜೊತೆಗೆ FIS ಟರ್ನ್ ಆಗಿದ್ದಾರೆ ಬೈಯಿಂಗ್. ಕಂಪೇರ್ ಟು ಎಲ್ಲಾ ಮಂತ್ ಅಲ್ಲಿ ಈ ಮಂತ್ ಅಲ್ಲಿ FIS ಕ್ಲೀನ್ ಆಗಿ ಡೇ ಬೈ ಡೇ ಬೈ ಮಾಡ್ತಾನೆ ಬಂದಿದ್ದಾರೆ. ಇನ್ನು ಗೋಲ್ಡ್ ಅಂಡ್ ಸಿಲ್ವರ್ ನೋಡೋದಾದ್ರೆ ಒಂದು ಬಿಗ್ ಕ್ರಾಶ್ ಆಗಿತ್ತು. ಕ್ರಾಶ್ ಆದ್ಮೇಲೆ ಅನ್ಸರ್ಟನಿಟಿ ಟೈಮ್ ಅಲ್ಲಿ ಒಂದು ವಾಲಟೈಲ್ ಕಾಣುತ್ತೆ, ಆದ್ರೆ ಅದು ರೇಂಜ್ ಬೌಂಡ್ ಅಲ್ಲೇ ಟ್ರೇಡ್ ಆಗ್ತದೆ. ಹಾಗಾದ್ರೆ ಆ ರೇಂಜ್ ಬೌಂಡ್ ಎಲ್ಲ ಏನು ಅಂತ ನೋಡೋಣ. ಇನ್ನ ನ್ಯೂ ರೂಲ್ಸ್ ತಂದಿದ್ದಾರೆ RBI ನವರು ಬ್ಯಾಂಕ್ಸ್ಗೆ. ಆ ನ್ಯೂ ರೂಲ್ಸ್ ಎಲ್ಲ ಏನ್ ಹೇಳುತ್ತೆ ಬ್ಯಾಂಕ್ಸ್ಗೆ, ಅದ್ರ ಜೊತೆಗೆ ಗ್ಲೋಬಲ್ ಮಾರ್ಕೆಟ್ ಯಾವ ತರ ಆಕ್ಟ್ ಆಗ್ತಾ ಇದೆ, ಅದ್ರ ಜೊತೆಗೆ ನಮ್ಮ ನಿಫ್ಟಿ ಯಾವ ತರ ಇದೆ, ಇನ್ ಮುಂದೆ ಅಂದ್ರೆ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ನಿಫ್ಟಿ ಪ್ರೈಸ್ ಆಕ್ಷನ್ ಯಾವ ತರ ಇಂತ ಇರುತ್ತೆ ಅಂತ ಹೇಳ್ಬಿಟ್ಟು ಅನಾಲಿಸಿಸ್ ನೋಡ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ಮಿಸ್ಟರ್ ಪ್ರಾಫಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಫ್ಟಿ ಈ ವೀಕ್ ಅಲ್ಲಿ 287 ಪಾಯಿಂಟ್ಸ್ ಲಾಸ್ ಆಗ್ಬಿಟ್ಟು 25,500 ರೇಂಜ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಇನ್ನ ಜಪಾನ್ ಮಾರ್ಕೆಟ್ ನೋಡೋದಾದ್ರೆ 3,500 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು 56,900 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದ್ರೆ. ಇನ್ನು ಡೋಜರ್ ಮಾರ್ಕೆಟ್ ನೋಡೋದಾದ್ರೆ 420 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು ಬಿಲೋ 50,000 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ನಾವು ರಷ್ಯಾ ಮತ್ತು ಅಮೆರಿಕ ಬಗ್ಗೆ ಪ್ರತಿ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದಂಗೆ ಬದ್ಧ ವೈರಿಗಳಂತಾನೆ ಹೇಳ್ಬೋದು. ಸೊ ಅವರಿಬ್ರು ಯಾವಾಗ್ಲೂ ಕಿತ್ತಾಡ್ತಾನೆ ಇದ್ರು. ಸೊ ಬೇರೆ ದೇಶದವರು ರಷ್ಯಾ ಜೊತೆ ಯಾವಾಗ ಟ್ರೇಡ್ ಮಾಡ್ತಾ ಇದ್ರು, ಹಾಗೆಲ್ಲಾನು ಟ್ರಂಪ್ ಅವರು ಮುಗಿ ಬೀಳ್ತಿದ್ರು. ಏನೋ ಇಂಡೈರೆಕ್ಟ್ ಆಗಿ ವಾರ್ಗೆ ನೀವು ಸಪೋರ್ಟ್ ಮಾಡ್ತಿದ್ದೀರಾ, ಏನೇ ಟ್ರೇಡ್ ಡೀಲ್ ಆಗ್ಲಿ, ಆಯಿಲ್ ಆಗ್ಲಿ, ಇಲ್ಲ ಡಿಫೆನ್ಸ್ ಆಗ್ಲಿ, ಇಲ್ಲ ಫರ್ಟಿಲೈಸರ್ಸ್ ಆಗ್ಲಿ, ಇಲ್ಲ ಎನರ್ಜಿ ಆಗ್ಲಿ, ಏನೇ ಟ್ರೇಡ್ ಡೀಲ್ ಮಾಡ್ಲಿ, ಇಂಡೈರೆಕ್ಟ್ ಆಗಿ ಅವ್ರ ಮೇಲೆ ಮುಗಿ ಬೀಳ್ತಿದ್ರು. ಹೇಳ್ತಿದ್ರು, ನೀವು ಇಂಡೈರೆಕ್ಟ್ ಆಗಿ ವಾರ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಉಕ್ರೇನ್ ಮತ್ತು ರಷ್ಯಾ ವಾರ್ಗೆ ರಷ್ಯಾದವ್ರ ಜೊತೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತಾನೆ ಹೇಳ್ತಾ ಬರ್ತಿದ್ರು. ಆದ್ರೆ ಈಗ ಸಡನ್ ಆಗಿ ರಷ್ಯಾ ಅವರು $US ಟ್ರೇಡಿಂಗ್ ಗೆ ಜಾಯಿನ್ ಆಗ್ತಾ ಇದ್ದಾರೆ. ಅದ್ರ ಜೊತೆಗೆ ಅಮೆರಿಕದವರು ಒಪ್ತಾ ಇದ್ದಾರೆ ಇದನ್ನ. ಸೊ ನೋಡಿ ಎಷ್ಟು ಕಿತ್ತಾಡ್ತಾ ಇದ್ದಾರೋ, ಈಗ ಒಂದಾಗ್ತಾ ಇದಾರೆ ಅಂದ್ರೆ ನೋಡಿ ಯಾವ ತರ ಇರುತ್ತೆ. ಸೊ ಇವ್ರು ಏನಕ್ಕೆಲ್ಲ ಇನ್ವೆಸ್ಟ್ ಮಾಡ್ತಾರೆ, ಇವ್ರು ಇನ್ವೆಸ್ಟ್ ಮಾಡೋದು ಮೇನ್ ಬಂದ್ಬಿಟ್ಟು ಎನರ್ಜಿ, ಆಯಿಲ್ ಮತ್ತು ಕ್ರೂಡ್ ಆಯಿಲ್ ತೆಗಿಯೋದ್ರಿಂದ ಹಿಡಿದು, ಎನರ್ಜಿಯಿಂದ ಹಿಡಿದು, ನ್ಯಾಚುರಲ್ ಗ್ಯಾಸ್ ಇರ್ಬೋದು, ಇಲ್ಲ ಸಮುದ್ರದಲ್ಲಿರುವಂತ ಮಿನರಲ್ಸ್ ತೆಗಿಯೋದ್ರಲ್ಲಾಗ್ಬೋದು. ಇವರಿಬ್ರು ಸೇರಿ ಇನ್ವೆಸ್ಟ್ ಮಾಡ್ಬಿಟ್ಟು ಈಗ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಇದನ್ನ ಹೇಳೋದು ಒಂದು ಎಕ್ಸಾಂಪಲ್ ಹೆಂಗಂದ್ರೆ, ಒಂದ್ ಊರಲ್ಲಿ ಇಬ್ರು ದೊಡ್ಡೋರು ಇರ್ತಾರೆ, ಅವರೇ ಎಲ್ಲಾ ಬಿಸ್ನೆಸ್ ಮಾಡ್ತಿರ್ತಾರೆ. ಸೊ ಒಬ್ಬನ್ ಕಂಡ್ರೆ ಒಬ್ಬನ್ಗೆ ಆಗ್ತಿರಲ್ಲ. ಸೊ ಒಬ್ಬರ ಹತ್ರ ಜನಗಳೇನು, ಊರಿನ ಜನ ಒಬ್ರ ಹತ್ರ ಹೋದ್ರೆ ಇನ್ನೊಬ್ರು ಬಂದ್ಬಿಟ್ಟು ದ್ವೇಷ ಸಾಧಿಸೋದು, ಇವನ ಹತ್ರ ಬಂದ್ರೆ ಅವ್ರ ದ್ವೇಷ ಸಾಧಿಸೋದು, ಇದೇ ತರ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಅವರಿಬ್ರು ಒಂದಾಗ್ತಾರೆ ಒಂದ್ ದಿವಸದಲ್ಲಿ. ಅಂದ್ರೆ ಇಲ್ಲಿ ನಷ್ಟ ಹೋಗೋದು ಯಾರೋ, ನಷ್ಟ ಹೋಗೋದು ಜನ. ಅದೇ ತರನೇ ಈಗ ಇಷ್ಟ ದಿವ್ಸ ಇವರಿಬ್ರು ಮಾಡ್ಕೊಂಡ್ ಬಂದಿದ್ರು, ಈಗ ನಷ್ಟ ಹೋಗೋದ್ಯಾರೋ, ಪ್ರಪಂಚದಲ್ಲಿ ಬೇರೆ ದೇಶಗಳೆಲ್ಲ ನಷ್ಟ ಹೋಗ್ತಿದ್ರೆ ಈಗ ಅಮೆರಿಕ ಮತ್ತು ರಷ್ಯಾ ಗೇನಿಂಗ್ ಅಲ್ಲಿ ಅಂತಾನೆ ಹೇಳ್ಬೋದು. ಸೊ ಇದು ಒಂದು ಒಳ್ಳೆ ಬೆಳವಣಿಗೆನೆ. ಆದ್ರೆ ಸೊ ಇಷ್ಟ ದಿವಸ ಮಾಡಿದ್ದೇನು ಟ್ರಂಪ್ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ರೋಲ್ ಆಗಿರುತ್ತೆ. ಸೊ IT ಸೆಕ್ಟರ್ ಒಂದು ಬಿಗ್ ಕ್ರಾಶ್ ಆಗಿತ್ತು. ಆಲ್ಮೋಸ್ಟ್ ಮೋರ್ ದೆನ್ 10% ಅಷ್ಟೇ ಕ್ರಾಶ್ ಆಗಿದೆ. ಮಿಡ್, ಸ್ಮಾಲ್, ಲಾರ್ಜ್ ಏನಿದೆ ಎಲ್ಲ ಪ್ರತಿಯೊಂದು ಕ್ರಾಶ್ ಆಗಿದ್ದಾವೆ. ಅದಕ್ಕೆ ಮೇನ್ ರೀಸನ್ ಬಂದು ಆಸ್ ಯೂಶುವಲ್ AI, ಆಂಥ್ರಪನಿಕ್ ಅನ್ನೋ ಒಂದು AI ನ್ಯೂ ಸಾಫ್ಟ್ವೇರ್ ಏನ್ ಬಂದಿದೆಯೋ ಕ್ಲೌಡ್ದು, ಅದರಲ್ಲಿ ಎಲ್ಲ ಅದನ್ನ ಪ್ಲಗ್ ಇನ್ ಮಾಡ್ಬಿಟ್ರೆ ಸಾಕು, ಎಲ್ಲ ಅಕೌಂಟಿಂಗ್ ಇನ್ಫಾರ್ಮೇಶನ್ ಆಗ್ಲಿ, ಅನಲಿಸ್ಟಿಂಗ್ ಇನ್ಫಾರ್ಮೇಶನ್ ಆಗ್ಲಿ, ಪ್ರತಿಯೊಂದು ಇನ್ಫಾರ್ಮೇಶನ್ ಈಸಿಯಾಗಿ ಟ್ರ್ಯಾಕ್ ಮಾಡಬಹುದು ಅನ್ನೋ ಒಂದೇ ಇದರಿಂದ, ಅದರಿಂದ ಡೆವಲಪರ್, ಕನ್ಸಲ್ಟೆಂಟ್ಸ್, ಅನಲಿಸ್ಟ್ಗೆಲ್ಲ ತುಂಬಾ ಹೊಡೆತ ಬೀಳುತ್ತೆ ಅಂತ ಹೇಳ್ಬಿಟ್ಟು ಈಗ IT ಕಂಪ್ನಿಗಳು ಅಂಡರ್ ಪ್ರೆಷರ್ ಅಲ್ಲೇ ಇದಾವೆ. ಆದ್ರೆ ಇವತ್ತು ಸಹ ಒಂದು ಬಿಗ್ ಫಾಲ್ ಆಗಿತ್ತು. ಫ್ರೈಡೆ ಸ್ವಲ್ಪ ರೀಗೈನ್ ಆಗಿದೆ ಅಷ್ಟೇ, ಆದ್ರೆ ಇನ್ನ ಕ್ಲಾರಿಟಿ ಬಂದಿಲ್ಲ. ಇವತ್ತು ನಿನ್ನೆ ಬೀಳೋದಕ್ಕೆ ಮೇನ್ ರೀಸನ್, ಲಾಸ್ಟ್ ವೀಕ್ ಬಿದ್ದಿತ್ತು AI ಕಾರಣವಾಗಿ, ಆದ್ರೆ ಇವತ್ತು ನಿನ್ನೆ ಬಿದ್ದಿರೋದಕ್ಕೆ ಈಗ ದೊಡ್ಡ ದೊಡ್ಡ ಪೀಪಲ್ ಇರ್ತಾರಲ್ಲ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಸ್, ಅವರು ಕಮೆಂಟ್ ಮಾಡ್ತಾ ಇರೋದ್ರಿಂದ ಇನ್ವೆಸ್ಟರ್ಸ್ ಒಂದು ಪ್ಯಾನಿಕ್ ಸೆಲ್ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಅದರಿಂದನೇ ಒಂದು ಬಿಗ್ ಫಾಲ್ ಆಗಿದೆ IT ಸೆಕ್ಟರ್ ಅಲ್ಲಿ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ AI ಇಂಪ್ಲಿಮೆಂಟ್ ಮಾಡಿದ್ರೆ ಆಗ IT ಜಾಬ್ಸ್ ಅನ್ನೋದು ಈಗ ಏನಿದಾವೆ 100 ಜಾಬ್ಸ್ ಏನಿದಾವೆ ಅದರಲ್ಲಿ 5% ಇದ್ರೆ ಸಾಕು, ಇಲ್ಲ ಮ್ಯಾಕ್ಸ್ ಟು ಮ್ಯಾಕ್ಸ್ 10% ಇದ್ರೆ ಸಾಕು. ಇನ್ 90% ಆಫ್
ಪೀಪಲ್ಗೆ ಜಾಬ್ ಹೋಗೋ ಸಾಧ್ಯತೆ ಇದೆ ಅನ್ನೋದೇ ಒಂದು ದೊಡ್ಡ ನ್ಯೂಸ್ ಆಗಿದೆ. ಇದರಿಂದನೇ ಈಗ IT ಸ್ಟಾಕ್ಸ್ ಫುಲ್ ಸೆಲ್ ಆಫ್ ಆಗ್ತಾ ಇದಾವೆ. ಸೆಲ್ಲಿಂಗ್ ಪ್ರೆಷರ್ ಕಂಟಿನ್ಯೂ ಆಗ್ತಾ ಇದೆ. ಲಾಸ್ಟ್ ಏನಿದೆ ಒಂದು 10 days ಇಂದ ಅಲ್ಲಿಂದನೂ ಕಂಟಿನ್ಯೂ ಆಗ್ತಾ ಇದ್ದಾನೆ ಅಂತಾನೆ ಹೇಳ್ಬೋದು. ಇನ್ನ US ಡೆಟ್ ಕ್ರೈಸಿಸ್ ಬಗ್ಗೆ ಮಾತಾಡೋದಾದ್ರೆ, US ಅವರು ನೋಡಿ ಟ್ಯಾರಿಫ್ ಹಾಕಿರ್ಬೋದು, ಇಲ್ಲ US ನ ದೊಡ್ಡಣ್ಣ ಅಂತಾನೆ ಕರೀತಾರೆ. ಅಂದ್ರೆ ಅಮೆರಿಕದ ಪ್ರೆಸಿಡೆಂಟ್ ನ ದೊಡ್ಡಣ್ಣ ಅಂತಾನೆ ಕರೀತಾರೆ. ಅಮೆರಿಕ ಇಷ್ಟೆಲ್ಲ ಡೆವಲಪ್ಡ್ ಆದ್ರೂ ಅವರು $34 trillion ಅಷ್ಟು ಅವರಲ್ಲಿ ಡೆಟ್ ಇದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, $34 trillion ಅಷ್ಟು ಅವ್ರ ಹತ್ರ ಡೆಟ್ ಇದೆ ಅಂತಾನೆ ಹೇಳ್ಬೋದು. ಸೊ ಈಗ ಓವರ್ ಆಲ್ GDPಯಲ್ಲಿ, ಅವರು GDPಯಲ್ಲಿ, ಅಮೆರಿಕದ ಒಂದು GDPಯಲ್ಲಿ 5.8% ಅಷ್ಟು ಡೆಟ್ ಕ್ರೈಸಿಸ್ ಅಲ್ಲಿ ಇದ್ದಾರೆ ಅಮೆರಿಕದವರು. ಸೊ ಇದು ಹೇಳೋದು ಏನಂದ್ರೆ, ಇಷ್ಟೆಲ್ಲ ಸಾಧನೆ ಮಾಡಿದ್ರು ಅವ್ರು ಏನಕ್ಕೆ ಡೆಟ್ ಕ್ರೈಸಿಸ್ ಅಲ್ಲಿ ಇದ್ದಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ರೋಲ್ ಆಗಿರುತ್ತೆ. ಸೊ ಈಗ ಅವರಲ್ಲಿ ಹಣದುಬ್ಬರ ಅಂದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗ್ತಿರಬಹುದು. ಯಾಕಂದ್ರೆ ಈಗ ಅವರು ಟ್ಯಾರಿಫ್ ಏನೇನು ವಿಧಿಸ್ತಾರೋ ಆ ಒಂದು ವಸ್ತುಗಳ ಬೆಲೆ ಆ ದೇಶದಲ್ಲಿ ಜಾಸ್ತಿ ಆಗ್ಬಿಟ್ಟು ಇನ್ಫ್ಲೇಷನ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಆಗ ಅದನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರನೇ ಹೋಗಿ ಇವೆಲ್ಲ ಡಿಫಿಶಿಯೇಟ್ ಟ್ಯಾರಿಫ್ ಏನಿರುತ್ತೋ ಇದು ಟ್ರೇಡ್ ಡಿಫಿಶಿಯೇಟ್ ಏನಿತ್ತೋ ಅದರಿಂದ ಫಿಸಿಕಲ್ ಡಿಫಿಶಿಯೇಟ್ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ ಅಂತಾನೆ ಹೇಳ್ಬೋದು. ಈಗೇನಿದೆ $38 trillion ಅವರು ಒಂದು ಡೆಟ್ ಕ್ರೈಸಿಸ್ ಏನ್ ಅನುಭವಿಸ್ತಾ ಇದಾರೆ ಅದು ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಇದಕ್ಕೆಲ್ಲ ಮೇನ್ ರೀಸನ್ ಬಂದ್ಬಿಟ್ಟು ಪ್ರೆಸಿಡೆಂಟ್ ಪಾಲಿಸಿಸ್ ಏನೇನ್ ತರ್ತಾರೋ ಆ ಪಾಲಿಸಿಸ್ ಮೇಲೆನೆ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ ಅಂತಾನೆ ಹೇಳ್ಬೋದು. ಇದು 2036 ಅಷ್ಟೊತ್ತಿಗೆ 120% ಆಫ್ GDP ಏನಿರುತ್ತೋ ಅಷ್ಟು ಡೆಟ್ ಕ್ರೈಸಿಸ್ ಬರುತ್ತೆ ಅಂತಾನೆ ಹೇಳ್ತಾ ಇದಾರೆ. ಈಗ ಎಕನಾಮಿಸ್ಟ್ ಹೇಳೋದೇನು 120% ಅಷ್ಟು, ಅಂದ್ರೆ ಅಟ್ ಪ್ರೆಸೆಂಟ್ 5.8% ಇದೆ, ಅದು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅಂದ್ರೆ 120% ಅಷ್ಟು ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆಲ್ಮೋಸ್ಟ್ 8% ಆಫ್ ದ GDP ಅಷ್ಟು ಅದು ಡೆಟ್ ಕ್ರೈಸಿಸ್ ಬರ್ತಾರೆ ಅಂತಾನೆ ಹೇಳ್ತಾ ಇದ್ದಾರೆ. ಸೊ ಇನ್ನು ಗೋಲ್ಡ್ ಅಂಡ್ ಸಿಲ್ವರ್ ಮಾತಾಡೋದಾದ್ರೆ, ಗೋಲ್ಡ್ ಅಂಡ್ ಸಿಲ್ವರ್ ಯಾವ ತರ ಮೂವ್ಮೆಂಟ್ ಕೊಡುತ್ತೆ? ಅದಕ್ಕೆ ಯಾವುದೇ ಒಂದು ಪ್ರಾಫಿಟ್ ಆರ್ ಬ್ಯಾಲೆನ್ಸ್ ಶೀಟ್ ಏನು ಇರಲ್ಲ, ಪ್ರಾಫಿಟ್ ಅಂಡ್ ಲಾಸ್ ಆಗ್ಲಿ ಇರಲ್ಲ, ಒಂದು ಕಂಪನಿ ಅಲ್ಲ, ಇದಕ್ಕೆ ಯಾವುದೇ ಒಂದು ತರವಾದಂತ ಒಂದು ಡಿಮ್ಯಾಂಡ್ ಏನಿರುತ್ತೆ ಆ ಡಿಮ್ಯಾಂಡ್ ಅಂಡ್ ಸಪ್ಲೈ ಮೇಲೆನೆ ಗೋಲ್ಡ್ ಅಂಡ್ ಸಿಲ್ವರ್ ಮೂವ್ಮೆಂಟ್ ಆಗುವಂತದ್ದು. ಆದ್ರೆ ಯಾವಾಗ ಫೆಬ್ರವರಿ 1st ಅಲ್ಲಿ ಬಿಗಿನಿಂಗ್ ಅಲ್ಲಿ ದೊಡ್ಡ ಫಾಲ್ ಆಯ್ತು ಸಿಲ್ವರ್ ಅಂಡ್ ಗೋಲ್ಡ್, ಅಲ್ಲಿ ನಿಂತಿದೆ, ಯಾವುದೇ ಒಂದು ದೊಡ್ಡ ಮೂವ್ಮೆಂಟ್ ಅಂತೂ ಕಾಣಿಲ್ಲ. ಸೊ ಹಾಗಾದ್ರೆ ವಾಲೆಟೈಲ್ ಯಾವಾಗ ಆಗುತ್ತೆ? ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಇಂಡಿಯನ್ಸ್ ಅಂತ ಹೇಳಿದ್ರೆ, ಗೋಲ್ಡ್ ETF ಅಲ್ಲಿ 24,000 crores ಅಷ್ಟು ಜನವರಿಯಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಇಂಡಿಯಾದಲ್ಲಿ. ಅದ್ರ ಜೊತೆಗೆ ಸಿಲ್ವರ್ ಅಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದಾರೆ ಗೊತ್ತಾ? 15,000 crores ಅಷ್ಟು ಸಿಲ್ವರ್ ETF ಅಲ್ಲೇ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಇವೆರಡು ಜನವರಿಯಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಆದ್ರೆ ಫೆಬ್ರವರಿಯಲ್ಲಿ ಒಂದು ಬಿಗ್ ಕ್ರಾಶ್ ಅಂತಾನೆ ಹೇಳ್ಬೋದು. ಗೋಲ್ಡ್ ಅಲ್ಲಿ ಆಲ್ಮೋಸ್ಟ್ ಈಗ 10 to 12% ಅಷ್ಟೇ ಕ್ರಾಶ್ ಆಗಿದೆ. ಆದ್ರೆ ಸಿಲ್ವರ್ ಅಲ್ಲಿ ಮೋರ್ ದೆನ್ 30% ಅಷ್ಟು ಕ್ರಾಶ್ ಆಗಿ ಈಗ ಒಂದು ರೇಂಜ್ ಬೌಂಡ್ ಅಲ್ಲಿ ಟ್ರೇಡ್ ಆಗ್ತದೆ ಅಂತಾನೆ ಹೇಳ್ಬೋದು. ಪ್ರತಿ ಟೈಮ್ ನಾವು ಮಾತಾಡ್ತಾ ಇರೋಂಥದ್ದೇನು, ಗೋಲ್ಡ್ ಪರ್ಟಿಕ್ಯುಲರ್ ಗೋಲ್ಡ್ ಅಂತ ತಗೊಂಡಾಗ ಗೋಲ್ಡ್ ಏನ್ ಅಷ್ಟು ಬಿಗ್ ಆಗಿ ಫಾಲ್ ಆಗಲ್ಲ ಯಾವಾಗ್ಲೂ. ಸೊ ಒಂದು ಫಾಲ್ ಆದ್ಮೇಲೆ ರೇಂಜ್ ಬೌಂಡ್ ಆಗ್ತಾ ಇರುತ್ತೆ, ಆಮೇಲೆ ಸ್ಲೋ ಮೂವ್ಮೆಂಟ್ ಅಂತೂ ಕೊಡ್ತಾನೆ ಇರುತ್ತೆ. ನೋಡಿ ನಾವು ಈ ಚಾರ್ಟ್ ನೋಡಿದಾಗ ಲಾಸ್ಟ್ ಫೆಬ್ರವರಿ ಏನಿತ್ತು, ಫೆಬ್ರವರಿ ಮೊನ್ನೆ ಕಮಿಂಗ್ ಲಾಸ್ಟ್ ಫೆಬ್ರವರಿ 10 days ಬಿಫೋರ್ ಏನ್ ಫಾಲ್ ಆಗಿತ್ತು, ಒಂದು ಬಿಗ್ ಫಾಲ್ ಲಾಸ್ಟ್ 2 days ಅಲ್ಲೇ ಬಿಗ್ ಫಾಲ್ ಆಗಿತ್ತು. $5,600 ಇಂದ $4,400 ವರೆಗೂ ಒಂದು ಬಿಗ್ ಫಾಲ್ ಆಗಿತ್ತು. ಆದ್ರೆ ಅದೇ ರೇಂಜ್ ಬೌಂಡ್ ಅಲ್ಲೇ ಟ್ರೇಡ್ ಆಗ್ತಾ ಬರ್ತಾ ಇದೆ. ಇದಕ್ಕೆ ನ್ಯೂಸ್ ಬರ್ತಾನೆ ಇದೆ. ನಿನ್ನೆನೂ ಒಂದು ಬಿಗ್ ವಾಲಟೈಲ್ ಆಗಿತ್ತು. ಅದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ರಷ್ಯಾ ಮತ್ತು ಅಮೆರಿಕ ಯಾವಾಗ ರೀಜೈನ್ ಆಗ್ತಾ ಇದಾರೆ, ರಷ್ಯಾದವರು ಡಾಲರ್ ಟ್ರೇಡಿಂಗ್ ಅಂತ ಹೇಳ್ಬಿಟ್ಟು ಹೇಳ್ತಾರೋ ಆಗ ಒಂದು ಬಿಗ್ ಫಾಲ್ ಆಗಿತ್ತು. ಯಾಕಂದ್ರೆ ಅದು ಅಡ್ವಾಂಟೇಜ್ ಅಂದ್ರೆ ಒಳ್ಳೇದಾಗುತ್ತೆ. ಸೊ ಅವು ಯಾವಾಗ ಅನ್ಸರ್ಟನಿಟಿಯಿಂದ ನಾವು ಸರ್ಟನಿಟಿ ಬರ್ತೀವೋ ಆಗ ಗೋಲ್ಡ್ ಅಂಡ್ ಸಿಲ್ವರ್ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಅನ್ಸರ್ಟನಿಟಿ ಯಾವಾಗ ವಾರು ಇಲ್ಲಾಂದ್ರೆ ಇವಾಗ ಟ್ಯಾರಿಫ್ ರಿಲೇಟೆಡ್ ಆಗಿರ್ಬೋದು, ಈ ತರ ಯಾವಾಗ್ಲಾದ್ರೂ ಒಂದು ಬಿಗ್ ನ್ಯೂಸ್ ಬಂದಾಗ ಆಗ ಮಾತ್ರ ಗೋಲ್ಡ್ ಅಂಡ್ ಸಿಲ್ವರ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಇವನ್ ಫೆಡ್ ರೇಟ್ ಕಟ್ ಇರ್ಬೋದು. ಸೊ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ರೋಲ್ ಆಗುತ್ತೆ. ಗೋಲ್ಡ್ ಅಂಡ್ ಸಿಲ್ವರ್ ಇನ್ಕ್ರೀಸ್ ಆಗುತ್ತೆ. ಇನ್ನು ಗೋಲ್ಡ್ ಪರ್ಟಿಕ್ಯುಲರ್ ಆಗಿ ಗೋಲ್ಡ್ ಇನ್ಕ್ರೀಸ್ ಆಗೋದಕ್ಕೆ ಸೆಂಟ್ರಲ್ ಬ್ಯಾಂಕ್ ಹೆಚ್ಚಿಗೆ ಬೈಯಿಂಗ್ ಯಾವಾಗ ಇರುತ್ತೋ ಅವಾಗ ಮಾತ್ರ ಗೋಲ್ಡ್ ತುಂಬಾ ರ್ಯಾಲಿ ಕೊಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈ ಲಾಸ್ಟ್ 3-4 months ಅಲ್ಲಿ ನೀವು ನೋಡೋದಾದ್ರೆ ಗೋಲ್ಡ್ ಯಾವ ಪರಿ ಬೆಳೆದಿದೆ ಅಂದ್ರೆ ಅದು ಊಹೆ ಮಾಡದಷ್ಟು ಬೆಳ್ಕೊಂಡೋಗಿದೆ. ಅದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ಒಂದು ಸೆಂಟ್ರಲ್ ಬ್ಯಾಂಕ್ ಅವರು ಬೈ ಮಾಡ್ತಿದ್ರು, ಅದ್ರ ಜೊತೆಗೆ
ರಿಟೈಲರ್ಸ್ ಮತ್ತೆ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡ್ತಾ ಹೋಗಿದ್ದಾರೆ ETF ಗಳಲ್ಲಿ. ಆ ಒಂದು ಗುಂಗಲ್ಲೇ ಇದು ರ್ಯಾಲಿ ಕೊಟ್ಟಿದೆ ಹೊರತು ಬೇರೆ ಇನ್ನೇನು ಅಲ್ಲ. ಅದಕ್ಕೆ ಈಗ ರೇಂಜ್ ಬೌಂಡ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಸೊ ಇನ್ನು ಸಿಲ್ವರ್ ಬಗ್ಗೆ ಹೇಳೋದಾದ್ರೆ, ಸಿಲ್ವರ್ ಅಷ್ಟೇ ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ ಏನ್ ಫಾಲ್ ಆಗಿತ್ತು, ಎಷ್ಟು $121 per ounce ಅಂದ್ರೆ 4,25,000 per kg ವರೆಗೂ ಹೋಗಿತ್ತು. ಈಗ ಅದು ಟ್ರೇಡ್ ಆಗ್ತಾ ಇರೋದು 2,60,000 ಅಂದ್ರೆ ಆಲ್ಮೋಸ್ಟ್ 1,60,000 ಅಷ್ಟು ಫಾಲ್ ಆಗಿದೆ. ಸೊ ಫಾಲ್ ಆಗ್ಬಿಟ್ಟು ಈಗ ರೇಂಜ್ ಬೌಂಡ್ ಅಲ್ಲೇ ಟ್ರೇಡ್ ಆಗ್ತದೆ. ಆ ಕಡೆ $90 per ounce, ಈ ಕಡೆ ಬಂದ್ಬಿಟ್ಟು ಡೌನ್ ಬಂದ್ಬಿಟ್ಟು $70 per ounce. ಈ ರೇಂಜ್ ಬೌಂಡ್ ಏನಿದೆ ಈ ಸಿಲ್ವರ್ ಅಲ್ಲಿ, ಈ ರೇಂಜ್ ಬೌಂಡ್ ಅಲ್ಲೇ ಟ್ರೇಡ್ ಆಗ್ತಾ ಬರ್ತಾ ಇದೆ. ಸೊ ಗೋಲ್ಡ್ ಅಂಡ್ ಸಿಲ್ವರ್ ಯಾವಾಗ್ಲೇ ಆಗ್ಲಿ ನಾವು ಬೈ ಮಾಡ್ಬೇಕಾದ್ರೆ ಪ್ರತಿ ಟೈಮ್ ಹೇಳ್ತಾ ಇರೋದು, ಹೆವಿ ವಾಲೆಟೈಲ್ ಇದ್ದಾಗ ನಾವು ಬೈ ಮಾಡಬಾರ್ದು. ಯಾವಾಗ ಕೂಲ್ ಡೌನ್ ಇರಬೇಕೋ ಅವಾಗ ಬೈ ಮಾಡ್ಬೇಕು. ಆದ್ರೆ ಅಟ್ ಪ್ರೆಸೆಂಟ್ ಗೆ ದಿಸ್ ಇಸ್ ನಾಟ್ ಎ ಗುಡ್ ಬೈಯಿಂಗ್ ಝೋನ್ ಅಂತಾನು ಹೇಳ್ಬೋದು. ಸೊ ಇನ್ನೂ ಸ್ವಲ್ಪ ದಿವಸ ಕಾದ್ಬಿಟ್ಟು ಈ ರೇಂಜ್ ಬೌಂಡ್ ಏನಿದೆಯೋ ಕೆಳಗಡೆ ಬ್ರೇಕ್ ಆದ್ರೆ ಗುಡ್ ಆಪರ್ಚುನಿಟಿ ಟು ಬೈ ಅಂತ ಹೇಳ್ಬಿಟ್ಟು ಎಲ್ಲಿವರೆಗೂ ಬೀಳುತ್ತೋ ನೋಡ್ಬಿಟ್ಟು ನಾವು ಬೈ ಮಾಡ್ಬೇಕು. ಇಲ್ಲ ಈ ಹೈ ನಾವೇನ್ ಡಿಸ್ಕಸ್ ಮಾಡ್ತಿದೀವೋ ಗೋಲ್ಡ್ ಆದ್ರೆ $5,001 per ounce ಏನಿದೆಯೋ ಅದು ಬ್ರೇಕ್ ಆದ್ರೆ 10% ಅಪ್ಸೈಡ್ ಮೂವ್ಮೆಂಟ್ ಇರುತ್ತೆ. ಅದೇ ತರ ಸಿಲ್ವರ್ ಅಲ್ಲೂ ಅಷ್ಟೇ $90 per ounce ಯಾವಾಗ ಬ್ರೇಕ್ ಆಗುತ್ತೋ ಆಗ 20% ಆಪರ್ಚುನಿಟಿ ಇರುತ್ತೆ ಪ್ರಾಫಿಟ್ ಬುಕ್ಕಿಂಗ್ ಗೆ. ಇಲ್ಲ ಅಂದ್ರೆ $70 ಬಿಲೋ ಬಂದಿದೆ ಅಂದ್ರೆ ಒಂದು ಬಿಗ್ ಫಾಲ್ ಅನ್ನು ನೋಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಹಂಗಾಗ್ಬಿಟ್ಟು ನಾವು ಬೈ ಮಾಡುವಾಗ ಗೋಲ್ಡ್ ಅಂಡ್ ಸಿಲ್ವರ್ ಗೆ ಎಚ್ಚರಿಕೆಯಿಂದ ಇರ್ಬೇಕಂತಾನೆ ಹೇಳ್ತೀವಿ. ಇನ್ನು RBI ನವರು ನ್ಯೂ ರೂಲ್ಸ್ ತಂದಿದ್ದಾರೆ ಬ್ಯಾಂಕ್ಸ್ ಗೆ. ಅವೆಲ್ಲ ಏನೇನಂತ ನೋಡೋಣ. ಬ್ಯಾಂಕ್ ಸಾಲ ಕೊಟ್ಟಿರೋರು ಅವರು ಹಿಂಸೆ ಮಾಡಬಾರ್ದು ಕಸ್ಟಮರ್ಸ್ಗೆ, ಅದನ್ನ ಬ್ರೇಕ್ ಆಗ್ತಾ ಇದ್ದಾರೆ. ಹೆಂಗಂದ್ರೆ ಕಾಲ್ ಮಾಡೋದೇನಿದೆ ಅದು 8 ಗಂಟೆ ಅಂದ್ರೆ 8 o'clock ಇಂದ ಮಾರ್ನಿಂಗ್ 8 ಇಂದ ಈವ್ನಿಂಗ್ 7 ಗೆ ಕ್ಲಿಯರ್ ಮಾಡ್ಬೇಕು. ಅದ್ರ ಮೇಲೆ ಕಾಲ್ ಮಾಡೋಂಗಿಲ್ಲ. ಮತ್ತೆ ಅವಾಚ್ಯ ಶಬ್ದಗಳಿಂದ ಅಂದ್ರೆ ಹೆಂಗಂದ್ರೆ ಮಾತಾಡೋಂಗಿಲ್ಲ ಕಸ್ಟಮರ್ ಹತ್ರ. ಅದ್ರ ಜೊತೆಗೆ ಏನೇ ಸಾಲ ಇನ್ಫಾರ್ಮೇಶನ್ ಇದ್ರೂನು ಕಸ್ಟಮರ್ಸ್ ಅದು ಅವ್ರ ಸಂಬಂಧಿಕರಿಗಾಗ್ಲಿ ಅವ್ರ ಫ್ರೆಂಡ್ಸ್ಗಾಗ್ಲಿ ತಿಳಿಸಬಾರ್ದು. ಅದ್ರ ಜೊತೆಗೆ ಏನೇ ಒಂದು ಪ್ರಾಡಕ್ಟ್ ಬರ್ಲಿ ಅದು ಮಿಸ್ಲೀಡಿಂಗ್ ಮಾಡಂಗಿಲ್ಲ. ಎಕ್ಸಾಂಪಲ್ ಒಂದು ಇನ್ಶೂರೆನ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದಿರ್ಬೋದು, ಇಲ್ಲ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದಿರ್ಬೋದು, ಅದನ್ನ ಕ್ಲಿಯರ್ ಆಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಅವ್ರ ಹತ್ರ ಸೈನ್ ತಗೋಬೇಕು. ಸೊ ಯಾವುದೇ ಒಂದು ವಿಷಯ ಇರುತ್ತೋ ಐದರ್ ರಿಟರ್ನ್ಸ್ ಇರ್ಬೋದು, ಇಲ್ಲ ಸಮ್ ಅಶ್ಯೂರ್ಡ್ ಇರ್ಬೋದು, ಇನ್ಶೂರೆನ್ಸ್ ಅಲ್ಲಿ ಬಂದಾಗ ಏನೇ ಇದ್ರು ಕ್ಲಿಯರ್ ಕಟ್ ಆಗಿ ಮರೆಮಾಚದೆ ಅವ್ರಿಗೆ ಹೇಳ್ಬೇಕು. ಸೊ ಅದ್ರ ಜೊತೆಗೆ ಇನ್ನು ಡಾರ್ಮೆಂಟ್ ಅಕೌಂಟ್ ರೂಲ್ಸ್ ಏನಿದೆ ಅಂದ್ರೆ ಯಾವ್ದು 2 years ಅಂಡ್ ಎಬೋ ಏನು ಟ್ರಾನ್ಸಾಕ್ಷನ್ ಮಾಡದೇ ಇರುತ್ತೋ ಅವು ಮಾತ್ರ ಡಾರ್ಮೆಂಟ್ ಅಕೌಂಟ್ಸ್ ಹೋಗ್ಬೇಕು. ಸೊ ಡಾರ್ಮೆಂಟ್ ಅಕೌಂಟ್ಸ್ ಹೋದ್ಮೇಲೆ ಕಸ್ಟಮರ್ ಏನಾದ್ರೂ ವಿಲ್ಲಿಂಗ್ ಟು ರೀಓಪನ್ ಅಂದ್ರೆ ಅವರು ರೀಓಪನ್ ಆಗಕ್ಕೆ ಇಚ್ಛೆ ಪಟ್ರೆ ಅದನ್ನ ಯಾವುದೇ ಚಾರ್ಜಸ್ ಇಲ್ಲದೆ ಆ ಅಕೌಂಟ್ ನ ಆಕ್ಟಿವ್ ಮಾಡ್ಕೊಡ್ಬೇಕು ಅಂತಾನೆ ಹೇಳ್ತಾ ಇದ್ದಾರೆ. ಇನ್ನ ATM ಮತ್ತು ಡಿಜಿಟಲ್ ಪೇಮೆಂಟ್ ಅಂತ ಬಂದಾಗ ATM ವಿಡ್ರಾವಲ್ ಗೆ ಒಂದು ಸಟನ್ ಲಿಮಿಟ್ ಕೊಟ್ಟಿರ್ತಾರೆ. ಆ ಲಿಮಿಟ್ ದಾಟಿದಾಗ ಅವರು ₹23 per ಟ್ರಾನ್ಸಾಕ್ಷನ್ ಅಷ್ಟೇ ಅವರು ಮ್ಯಾಕ್ಸಿಮಮ್ ಆಗಿ ಚಾರ್ಜ್ ಮಾಡಬೇಕು. ಅದ್ರ ಜೊತೆಗೆ ಸೇಫ್ಟಿ ಪರ್ಪಸ್ ಅಂತ ಬಂದಾಗ ಯಾಕಂದ್ರೆ ಫ್ರಾಡ್ ನ ತಡೆಯೋದಕ್ಕೋಸ್ಕರ ಅವರು ಒಂದು ಬಯೋಮೆಟ್ರಿಕ್ ಪ್ಲಸ್ ಅದ್ರ ಜೊತೆಗೆ 2FA ಅಂತ ಹೇಳ್ಬಿಟ್ಟು OTP ಇರ್ಬೋದು, ಇಲ್ಲ ಆತರ ಏನೋ ಒಂದು ಪಿನ್ ಇರ್ಬೋದು, ಆತರ ಎಲ್ಲ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ BSBD ಅಕೌಂಟ್ಸ್, ಬೇಸಿಕ್ ಸೇವಿಂಗ್ಸ್ ಮತ್ತು ಬ್ಯಾಂಕ್ ಡೆಪಾಸಿಟ್ಸ್ ಏನೇನಿರ್ತಾವೋ ಅವ್ರಿಗೂ ಸಹ ಚೆಕ್ಸ್ ಮತ್ತು ಆನ್ಲೈನ್ ಪೇಮೆಂಟ್ ಸರ್ವಿಸಸ್ಗೆ ಒತ್ತು ಕೊಡ್ತಾ ಇದ್ದಾರೆ. ಇವೆಲ್ಲ ಬಂದ್ಬಿಟ್ಟು RBI ನ್ಯೂ ರೂಲ್ಸ್ ಫ್ರಮ್ ಜನವರಿ ಎಂಡ್ ಇಂದ, ಕೆಲವು ಇಂಪ್ಲಿಮೆಂಟ್ ಆದ್ರೆ June 1st ಇಂದ 2026 ಇಂದ ಎಲ್ಲಾ ರೂಲ್ಸ್ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳ್ಬಿಟ್ಟು RBI ಅವರು ಬ್ಯಾಂಕ್ ಅವ್ರಿಗೆ ಇನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇನ್ನು ಗ್ಲೋಬಲ್ ಮಾರ್ಕೆಟ್ ಅಂತ ಬಂದಾಗ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಅಮೆರಿಕ ಮಾರ್ಕೆಟ್ ಒಂದು ಮಿಕ್ಸ್ಡ್ ರಿಯಾಕ್ಷನ್ ಅಂತ ತೋರಿಸ್ಬಿಟ್ಟು 400 ಪಾಯಿಂಟ್ಸ್ ಗೇನ್ ಆಗಿದೆ ಲಾಸ್ಟ್ 4 days ಅಲ್ಲಿ. ಅದ್ರ ಜೊತೆಗೆ ಅದು 50,000 ಮಾರ್ಕ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ಆಲ್ ಟೈಮ್ ಹೈ ಅನ್ನು ರೀಚ್ ಆಗಿದೆ ಈ ವಾರದಲ್ಲಿ ಅಂತಾನೆ ಹೇಳ್ಬೋದು. ಇನ್ನು ಜಪಾನ್ ಮಾರ್ಕೆಟ್ ಅಂತ ಬಂದಾಗ ಜಪಾನ್ ಮಾರ್ಕೆಟ್ ಅದು ಸೂಪರ್ ಮೂವ್ ಆಗಿದೆ ಅಂತಾನೆ ಹೇಳ್ಬೋದು. 3,500 ಪಾಯಿಂಟ್ಸ್ ಮೂವ್ ಆಗ್ಬಿಟ್ಟು 58,000 ಮಾರ್ಕ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ನೋಡಿ ಜಪಾನ್ ಮಾರ್ಕೆಟ್ ಲಾಸ್ಟ್ ಫ್ಯೂ ಮಂತ್ಸ್ ಇಂದ ನೋಡೋದಾದ್ರೆ ಪ್ರತಿ ಮಂತ್ ರೊಬಸ್ಟ್ ಮೂವ್ ಅಂತಾನೆ ಹೇಳ್ಬೋದು. ಸೊ ಆಲ್ಮೋಸ್ಟ್ 60-70% ಇಂಡೆಕ್ಸ್ ಅಲ್ಲೇ ಮೂವ್ ಕೊಟ್ಟಿದೆ ಜಪಾನ್ ಮಾರ್ಕೆಟ್ ಒಂದೇ ಅಂತಾನೆ ಹೇಳ್ಬೋದು ವರ್ಲ್ಡ್ ಅಲ್ಲಿ, ಅಷ್ಟು ಮೂವ್ಮೆಂಟ್ ಕೊಟ್ಟಿರೋದು. ಸೊ ಇನ್ನು ಇಂಡಿಯನ್ ಮಾರ್ಕೆಟ್ ಬಂದಾಗ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಈ ವಾರದಲ್ಲಿ 300 ಪಾಯಿಂಟ್ಸ್ ಏನಿತ್ತು ಅಷ್ಟು ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಏನ್ ಮೂವ್ ಆಗಿತ್ತು ಥರ್ಸ್ಡೇ ಅಂಡ್ ಫ್ರೈಡೇ ಅದು ವಾಪಸ್ ಬಂದು ನಿಂತಿದೆ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಇನ್ನು ವಾಪಸ್ ಜೊತೆಗೆ ಲಾಸ್ ಆಗಿದೆ 286 ಅಂದ್ರೆ 300 ಪಾಯಿಂಟ್ಸ್ ಅಷ್ಟು ಲಾಸ್ ಆಗ್ಬಿಟ್ಟು
ಕ್ಲೋಸ್ ಆಗಿದೆ. ಸೊ ಈಗ ಈ ಚಾರ್ಟ್ ನೋಡಿದಾಗ ನಾವು ನಿಫ್ಟಿ ಚಾರ್ಟ್ ನೋಡಿದಾಗ ಪ್ರೈಸ್ ಆಕ್ಷನ್ ಯಾವ ತರ ಇರುತ್ತೆ ಅಂತ ನೋಡೋಣ. ಇದು ಅವರ್ಲಿ ಚಾರ್ಟ್ ನೋಡಿ, ಪ್ರತಿ ಟೈಮ್ನು ಈ ಒಂದು ಸ್ಲೋಪ್ ಏನಿದೆ, ರೇ ಏನಿದೆ, ಇದನ್ನ ಕ್ರಾಸ್ ಆದಾಗ ಇಟ್ಸ್ ಎ ವೆರಿ ಗುಡ್ ಮೂಮೆಂಟ್ ಕೊಡುತ್ತೆ. ಸೊ ಯಾವಾಗ ನಮ್ಗೆ ಟ್ಯಾರಿಫ್ ಅಂತ ಅನೌನ್ಸ್ ಮಾಡಿದ್ರು ಅಲ್ಲಿಂದ ಬೌನ್ಸ್ ಬ್ಯಾಕ್ ಆಯ್ತು. ಆ ಒಂದು ಗ್ಯಾಪ್ ಏನಿದೆ 25,000 ಟು 26,000 ಎಬೋ ಓಪನ್ ಆಗಿತ್ತು, 1,000 ಪಾಯಿಂಟ್ಸ್ ಡಿಸ್ಟೆನ್ಸ್ ಅಲ್ಲಿ. ಈಗ ಆ ಸ್ಲೋಪ್ ಏನಿದೆ ಆ ಸ್ಲೋಪ್ ಹತ್ರ ಬಂದು ನಿಲ್ಲೋ ಸಾಧ್ಯತೆ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಸೊ ಈಗ ಅದರ ಒಂದು ಪ್ರಕಾರ ಸಪೋರ್ಟ್ ಬಂದ್ಬಿಟ್ಟು 25,000 ಇಸ್ ದ ಸಪೋರ್ಟ್, ಬಿಗ್ಗೆಸ್ಟ್ ಸಪೋರ್ಟ್ ಅಂತಾನೆ ಹೇಳ್ಬೋದು. ಇನ್ನ ರೆಸಿಸ್ಟೆನ್ಸ್ ಅಂತ ಬಂದಾಗ 26,000 ಇಸ್ ದ ರೆಸಿಸ್ಟೆನ್ಸ್ ಅಂತಾನೆ ಹೇಳ್ಬೋದು. ಇನ್ನು ನಾವು ಸೆನ್ಸೆಕ್ಸ್ ನೋಡೋದಾದ್ರೆ ಅಟ್ ಪ್ರೆಸೆಂಟ್ 82,700 ರೇಂಜ್ ಮಾರ್ಕ್ ಅಲ್ಲಿ ಟ್ರೇಡ್ ಆಗ್ತದೆ. ಸೊ ಇದ್ರ ಪ್ರಕಾರ ಈ ಪ್ರೈಸ್ ಆಕ್ಷನ್ ಪ್ರಕಾರ ಸೆನ್ಸೆಕ್ಸ್ ಒಂದೇ ತಗೊಳ್ಳೋದಾದ್ರೆ 84,000 ಇಸ್ ದ ಟಾಪ್. ಸೊ ಅಂದ್ರೆ ರೆಸಿಸ್ಟೆನ್ಸ್ ಅಂತಾನೆ ಹೇಳ್ಬೋದು 84,000. ಇನ್ನು ಸಪೋರ್ಟ್ ಅಂತ ಬಂದಾಗ 81,000. ಅಂದ್ರೆ 25,000ಗೆ ಏನಾದ್ರು ನಿಫ್ಟಿ ಬಂದ್ರೆ 81,000 ವರೆಗೂ ಸೆನ್ಸೆಕ್ಸ್ ಬರೋ ಸಾಧ್ಯತೆ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಸೊ ಈಗ FIS ಲಾಸ್ಟ್ ಫ್ಯೂ ಡೇಸ್ ಅಂದ್ರೆ ಈ ಫೆಬ್ರವರಿ ಮಂತ್ ಅಲ್ಲಿ ತಿಳ್ಕೊಳ್ಳೋದಾದ್ರೆ ಒನ್ ಡೇ ಮಾತ್ರ ಸೆಲ್ಲಿಂಗ್ ಮಾಡಿದ್ದಾರೆ FIS. ಇನ್ನು ಎಲ್ಲಾ ದಿವಸನೂ FIS ಬೈ ಮಾಡ್ತಾನೆ ಬಂದಿದ್ದಾರೆ. ಸೊ ಅಂದ್ರೆ ಈಗ ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು ಅಂದ್ರೆ ಯಾವಾಗ 18%ಗೆ ಟ್ಯಾರಿಫ್ ರಿಡ್ಯೂಸ್ ಮಾಡಿದ್ರು ಆಗ ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಂತಾನೆ ಈ ಡೇಟಾ ಹೇಳ್ತಾ ಇದೆ. ಅದ್ರ ಜೊತೆಗೆ ಏನಿತ್ತು ಶಾರ್ಟ್ಸ್ ಇಂಡೆಕ್ಸ್ ಶಾರ್ಟ್ಸ್ ಏನಿತ್ತು 90% ಏನಿತ್ತು ಅದನ್ನ ಗ್ರಾಜುಯಲಿ ಡಿಕ್ರೀಸ್ ಆಗ್ತಾ ಇದೆ. ಅಂದ್ರೆ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಇದೆಲ್ಲ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಬಗ್ಗೆ ಹೇಳೋದು. ಇನ್ನ ಅದ್ರ ಜೊತೆಗೆ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಅಂತ ಬಂದಾಗ ಸೊ ಇರಾನ್ ಮೇಲೆ ಅಮೆರಿಕವರು ಮುಗಿ ಬೀಳ್ತಾ ಇದಾರೆ ಅಂತಾನೆ ಹೇಳ್ಬೋದು. ಒಂದು ಬಿಗ್ ಅಲರ್ಟ್ ನ ಕೊಟ್ಟಿದ್ದಾರೆ. ಸೊ ಇದೊಂದೇ ಜಿಯೋ ಪೊಲಿಟಿಕಲ್ ಟೆನ್ಷನ್ ಆಸ್ ಆಫ್ ನೌ ಅಂತಾನೆ ಹೇಳ್ಬೋದು. ಇನ್ನು ಟ್ಯಾರಿಫ್ ಅಂತ ಬಂದಾಗ ಇಂಡಿಯಾಗೆ 18% ಮಾಡಿದ್ರೆ ಬಾಂಗ್ಲಾದೇಶಕ್ಕೆ 19% ಇಳಿದಿದ್ದಾರೆ. ಸೊ ನೋಡಿ, ನಮ್ಗೆ ಕಾಂಪಿಟೇಟರ್ ಟೆಕ್ಸ್ಟೈಲ್ ಕಂಪ್ನಿ ಅಂತ ಬಂದಾಗ ಅದ್ರಲ್ಲಿ ಇರೋದೇ ಬಾಂಗ್ಲಾದೇಶ್. ನಮಗ್ ಕಡಿಮೆ ಮಾಡಿದ ತಕ್ಷಣ ಅವ್ರಿಗೂ ಕಡಿಮೆ ಮಾಡ್ಕೊಂಡೆ ಬಂದಿದ್ದಾರೆ. ಸೊ ಇದೆಲ್ಲ ಒಂದು ಟ್ರಂಪ್ ನ ಒಂದು ನಾಟಕ ಅಂತಾನೆ ಹೇಳ್ಬೋದು ಟ್ಯಾರಿಫ್ ಅಲ್ಲಿ. ಸೊ ಇದೆಲ್ಲ ಒಂದ್ಬಿಟ್ಟು ಒಂದು ಜಿಯೋ ಪೊಲಿಟಿಕಲಿ ನಡೀತಾ ಇರುವಂತ ಒಂದು ಪೊಲಿಟಿಕಲ್ ಡ್ರಾಮಾ ಅಂತಾನೆ ಹೇಳ್ಬೋದು. ಮೊದಲೆಲ್ಲ ಏನ್ ಹೇಳ್ತಿದ್ರು, ಟ್ಯಾರಿಫ್ ಇಳಿಸೋದಕ್ಕೆ ನಾವು ರಷ್ಯಾದಿಂದ ಸಂಬಂಧ ಕಟ್ ಮಾಡ್ಕೋಬೇಕಂತಿದ್ರು. ಈಗ ಅವರೇ ರಷ್ಯಾ ಜೊತೆ ಸಂಬಂಧ ಮಾಡ್ತಾ ಇದ್ದಾರೆ. ಸೊ ಏನೇನ್ ಹೇಳ್ತಾ ಇದ್ರೆ ಟ್ರಂಪ್ ಅವರು, ಈಗ ಅವ್ರಿಗೆ ಅವರ ಒಂದು ಮಾತುಗಳಿಗೆ ಬೆಲೆನೇ ಇಲ್ಲದೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಇಷ್ಟೆಲ್ಲ ಒಂದು ಇನ್ಫಾರ್ಮೇಶನ್ ನಮ್ ಟೀಮ್ ನಿಮ್ ಮುಂದೆ ತಂದಿಟ್ಟಿದ್ದಾರೆ. ಇದು ವ್ಯಾಲ್ಯೂಬಲ್ ಅನ್ಸಿದ್ರೆ ಲೈಕ್ ಮಾಡಿ, ಇನ್ ಮರಿದ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.